ತಿಮೋತಿ 1:19 ಹೇಳ್ತಾನೆ, ನಿನಗೊಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಇದೆ? 1 ತಿಮೋತಿ 1:19 ಹೇಳ್ತಾನೆ, ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡ್ಕೋ. ರಶ್ ಆಗಿರುವಂಥ ಬಸ್ಸಲ್ಲಿ ಒಂದು ವೇಳೆ ಡೋರ್ ಹತ್ರ ನೀನೇನಾದರೂ ನೇತಾಡ್ತಾ ಇದ್ರೆ ಕಂಬಿನ ಹೆಂಗೆ ಹಿಡ್ಕೊಂಡಿರ್ತೀಯೋ ಹಂಗೆ ಹಿಡ್ಕೋಬೇಕು ನೀನು. ಏನ? ನಂಬಿಕೆಯನ್ನ ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಟ್ಟರೆ ಮಗ ಬಿದ್ದೋಗ್ತೀಯ. ಪೌಲ ಹೇಳ್ತಾ ಇದ್ದಾನೆ, ನಂಬಿಕೆನ ಹಿಡ್ಕೋ, ಒಳ್ಳೆ ಮನಸ್ಸಾಕ್ಷಿಯನ್ನು ಹಿಡ್ಕೋ. ಯಾಕಂದ್ರೆ ಒಳ್ಳೆ ಮನಸ್ಸಾಕ್ಷಿ ಒಡೆದು ಏನಾಗಿದೆಯಂತೆ, ಅವರು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಅವರ ಹಡಗು ಒಡೆದು ಏನಾಗಿದಂತೆ, ನಷ್ಟಪಟ್ಟವರಂತೆ ಇದ್ದಾರೆ. ಒಂದು ದೊಡ್ಡ ಫೈಟ್. ಆ ನಂಬಿಕೆ, ಆ ಒಳ್ಳೆ ಮನಸ್ಸಾಕ್ಷಿಯನ್ನು ಅನೇಕ ಸಾರಿ ಇವತ್ತು ಅನೇಕ ವ್ಯಕ್ತಿಗಳು ಕಳ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆ ಮನಸ್ಸಾಕ್ಷಿ ಇಲ್ಲದೆ ಹಾಡು ಬರ್ತಾ ಇದೆ, ಒಳ್ಳೆ ಮನಸ್ಸಾಕ್ಷಿ ಇಲ್ಲದೆ ಪ್ರಸಂಗ ಬರ್ತಾ ಇದೆ, ಒಳ್ಳೆ ಮನಸ್ಸಾಕ್ಷಿ ಇಲ್ಲದೆ ದೊಡ್ಡ ದೊಡ್ಡ ಕಾರ್ಯಗಳು, ದೊಡ್ಡ ದೊಡ್ಡ ಚರ್ಚ್ಗಳಾಗಿದೆ. ಆದರೆ ಹಡಗು ಒಳಗಡೆ ನೀರು ಬಂದ್ಬಿಟ್ಟಿದೆ. ಒಂದು ದಿವಸ ಗೊತ್ತಾಗುತ್ತೆ, ಹಡಗು ರಪ್ ಅಂತ ಹೊಡೆದೋಯ್ತು. ನ್ಯೂಸ್ ಬರುತ್ತೆ ಯೂಟ್ಯೂಬಲ್ಲಿ, ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ, ಅವ್ರು ಬಿದ್ದೋದ್ರಂತೆ. ಹೆಂಗ್ ಬಿದ್ದೋದ್ರು ಅವರು? ಹಡಗು ಕ್ರ್ಯಾಕ್ ಆಗಿತ್ತು, ಒಳ್ಳೆ ಮನಸ್ಸಾಕ್ಷಿ ಒಡೆದೋಗಿತ್ತು. ಅವತ್ತೇ 10 ಮಾನಸಾಂತರ ಪಡ್ಕೊಂಡು ದೇವರಿಗೆ ಹತ್ತಿರವಾಗಲಿಕ್ಕೆ ಎದೆ ಹೊಡ್ಕೊಂಡು ಉಪವಾಸ ಮಾಡಿ ಸೇವಕರುಗಳ ಹತ್ರ ಓಪನ್ ಆಗಿದ್ದು ಅವನ ಮನಸ್ಸಾಕ್ಷಿಯನ್ನು ಅವನು ಕಾಪಾಡಿಕೊಂಡಿದ್ರೆ ಅವನಿನ್ನೂ 1000 ಮಂದಿಗೆ ಅವನು ಉಪಯೋಗವಾಗಿರೋನು. ಆದರೆ ಅವನ ಹಡಗು ಒಡೆದೋಯ್ತು. ಇವತ್ತು ಬೆಳಗ್ಗೆ ಪವಿತ್ರಾತ್ಮ ನಿಮಗೂ ನನಗೂ ಹೇಳ್ತಾ ಇದ್ದೀನಿ, ಇವತ್ತು ನಿನ್ನ ನಂಬಿಕೆಯ ಹಡಗು ಹೆಂಗಿದೆ? ನಂಬಿಕೆಯ ಹಡಗು ನಿನ್ನ ಲೈಫ್ಗಳಲ್ಲಿ ಕಷ್ಟ ಬರುವಾಗ ಹೆಂಗಿದೆ? ಒಡೆದೋಗಿದೆಯಾ? ಲೀಕ್ ಆಗ್ತಿದೆಯಾ? ಶೋಧನೆಗಳನ್ನು ಬಂದಾಗ ಅವುಗಳನ್ನ ಗೆದ್ದು ಹೋಗ್ಲಿಕ್ಕಾಗದೆ ಯಂಗ್ ಮ್ಯಾನ್ ಸೋತು ಹೋಗ್ಬಿಟ್ಟಿದೆಯಾ? ಕೆಲವು ಸಾರಿ ನಾವು ಈ ವಾಕ್ಯ ಓದ್ತೀವಿ, ಈ ವಾಕ್ಯ ನಾವು ನಂಬೋದೇ ಇಲ್ಲ. ವಾಕ್ಯ ನಾವು ನಂಬಲ್ಲ, ಸುಮ್ಮನೆ ಓದ್ತಿದ್ದೀವಿ ಅಷ್ಟೇ. ಓದ್ರೆ ನನ್ನ ಮಕ್ಕಳು, ನನ್ನ ಜೀವನ ಉದ್ಧಾರ ಆಗುತ್ತೆ. ಆದರೆ ಈ ವಾಕ್ಯ ಮೇಲಿರುವ ನಂಬಿಕೆ, ಇದರಲ್ಲಿ ಹೇಳಿದ್ದೆಲ್ಲ ನನಗೆ ನೆರವೇರುತ್ತೆ, ಇದರಲ್ಲಿ ಹೇಳಿದ ವಿಷಯಗಳು ನನಗೆ ಪನಿಷ್ಮೆಂಟ್ ಆಗುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಮನಸ್ಸಾಕ್ಷಿಗಳು ಅನೇಕ ಸಾರಿ, ಕೆಲವು ಸಾರಿ ನಾವು ಅದನ್ನು ಟ್ಯೂನ್ ಮಾಡಿಡ್ಬೋದು, ಆದರೆ ಪವಿತ್ರ ಆತ್ಮನು ಅದನ್ನು ಟ್ಯೂನ್ ಮಾಡಕ್ಕೆ ಬಿಡಲ್ಲ. ಪವಿತ್ರ ಆತ್ಮನ ಎಚ್ಚರಿಸ್ತಾನೆ, ನಿನಗೆ ಟಾರ್ಚರ್ ಕೊಡ್ತಾನೆ. ನೀನು ದೇವರ ಮಗು ಆದರೆ ಪಕ್ಕದಲ್ಲಿರೋರಿಗೆ ಹೇಳಿ, ನಿನಗೆ ಟಾರ್ಚರ್ ಬರಬೇಕು. ಪಾಪ ಮಾಡಿದ್ಮೇಲೆ ನೆಮ್ಮದಿಯಾಗಿರೋಕ್ಕಾಗಲ್ಲ. ನೀನು ಒಂದು ವೇಳೆ ನೆಮ್ಮದಿಯಾಗಿದ್ದರೆ ಸಮಥಿಂಗ್ ರಾಂಗ್. ನಿನಗೆ ಟಾರ್ಚರ್ ಬರಬೇಕು. ಆ ನಂಬಿಕೆ ಇಲ್ಲ, ಅಯ್ಯೋ ದೇವ್ರ ಹತ್ರ, ಅದೇ ಒಳ್ಳೆ ಸೈನ್. ನೀನು ಪಾಪ ಮಾಡಲ್ಲ ಅನ್ನೋದಲ್ಲ ಸೈನ್. ಪಾಪ ಮಾಡಿದ್ರೆ ನಿನಗೆ ನೆಮ್ಮದಿಯಾಗಿರೋಕ್ಕಾಗಲ್ಲ. ಯಾಕಂದ್ರೆ ಆ ಹಡಗು ಒಳಗಡೆ ನೀರು ಬಂದ್ಬಿಟ್ಟಿದೆ. ಅದನ್ನು ಸರಿಪಡಿಸ್ಕೋಬೇಕು.